ಹಿಟ್ ಬಂದಿದೆ ನಿಮ್ಮ ಸಿನಿಮಾ ಸರ್ ಅದಕ್ಕೆ ಒದ್ದಾಡ್ತಾ ಇದ್ದೀರಿ ಸರ್. ಒಂದು ಜೀವನನೇ ಒಂದು ಯುದ್ಧ. ಸೊ ಇದು ನಮ್ಮ ಮೊದಲನೇ ಯುದ್ಧ. ಸೊ ದೊಡ್ಡವ್ರ ಮುಂದೆ ಹೋಗಿರೋದಕ್ಕೆ ಏಟು ತಿಂದಿದ್ದೀವಿ, ಬಟ್ ಸ್ಟಿಲ್ ಸರ್ವೈವ್ ಆಗ್ತೀರಿ ಅಂತ ನಂಬಿಕೆ ಇದೆ. ನಿನ್ನೆ ಡೆವಿಲ್ ಅಂತ ಒಂದೊಳ್ಳೆ ಸಿನಿಮಾ ರಿಲೀಸ್ ಆಗಿದೆ, ಬಟ್ ಇವತ್ತು ಪಿಯೋಟ್ ಅನ್ನುವಂಥ ಒಂದು ಒಳ್ಳೆ ಸಿನಿಮಾನ ಒಬ್ಬ ಯಂಗ್ ನಿರ್ದೇಶಕ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಒಂದು ಕಂಟೆಂಟ್ ಇರುವಂಥ ಸಿನಿಮಾ, ಜೊತೆಗೆ ಆ ತಾಯಿಯ ಎಮೋಷನನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ದಯವಿಟ್ಟು ಆ ಒಬ್ಬ ಹೀರೋ ಕ್ಯಾರೆಕ್ಟರ್ ಸಹ ತುಂಬ ಅದ್ಭುತವಾಗಿದೆ, ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಈ ಸಿನಿಮಾ ಗೆಲ್ಲಬೇಕಂದ್ರೆ ಪ್ರತಿಯೊಬ್ಬ ಕನ್ನಡ ಪ್ರೇಕ್ಷಕನು ಬಂದುಬಿಟ್ಟು ಈ ಒಂದು ಅವರೆಲ್ಲರೂ ಆ್ಯಕ್ಟಿಂಗ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ನಮ್ಮ ಸಿನಿಮಾನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನೀವು ಜನ ಇನ್ನೂ ಬಂದು ನಮ್ಮ ಸಿನಿಮಾನ ಪ್ರೋತ್ಸಾಹ ಕೊಡಿ. ಇನ್ನೂ ಒಳ್ಳೆ ಸಿನಿಮಾ, ಇನ್ನೂ ದೊಡ್ಡ ಸಿನಿಮಾ ಮಾಡ್ತೀವಿ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು ಸೋ ಮಚ್ ಈ ರೆಸ್ಪಾನ್ಸ್ಗೆ. ಯಾರ್ಯಾರು ನನ್ನ ಸಿನಿಮಾ ನೋಡಿದ್ರು ಎಲ್ರಿಗೂ ಥ್ಯಾಂಕ್ಸ್. ಯಾರು ನೋಡಿಲ್ವೋ ಮುಂದಕ್ಕೆ ನೋಡಿ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸರ್. ಥಿಯೇಟ್ರಲ್ಲಿ ನೋಡಿ, ಇಲ್ಲಾಂದರೆ ನಾಳೆ OTTದಲ್ಲಿ ಬಂದರೆ OTTದಲ್ಲಿ ನೋಡಿ, ಪರವಾಗಿಲ್ಲ. ಒಟ್ಟಿನಲ್ಲಿ ಈ ಫಿಲಿಮ್ನ ನೋಡಿ ಪಿಯೋಟು ಜನ ಗೊತ್ತಾಗಲಿ ಈ ಥರ ಒಂದು ಫಿಲಿಮ್ ಇದೆ ಅಂತ. ಇದರಲ್ಲಿರೋ ಒಂದು ಮೆಸೇಜು, ಡ್ರಿಂಕಿಂಗ್ ಆಲ್ಕೋಹಾಲ್ ಈಸ್ ನಾಟ್ ಸಿನ್ ಅನ್ನೋದು ಜನಕ್ಕೆ ಗೊತ್ತಾಗಲಿ. ಬಿಕಾಸ್ ಅವ್ರ ಮೈಂಡಲ್ಲಿ ಇವತ್ತು ಆಲ್ಕೋಹಾಲ್ ನಾರ್ಮಲೈಸ್ ಆದರೂ ಅವ್ರ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಆ ಗಿಲ್ಟ್ ಇರುತ್ತೆ, ಅದು ಹೋಗಬೇಕು. ಅದಕ್ಕೋಸ್ಕರ ಅಟ್ಲೀಸ್ಟ್ ಜನಕ್ಕೆ ಗೊತ್ತಾಗಲಿ ಈ ಥರ ಒಂದು ಫಿಲಿಮು. ಕುಡ್ದು ಸಾಯೋ ಬದಲು ಲಿಮಿಟಾಗಿ ಕುಡ್ದು ಸೆಲ್ಫ್ ಕಂಟಮಿನೇಷನ್ ಇಲ್ಲದೆ ಬದುಕೋದಕ್ಕೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಪಾಸ್ಟನ್ನು ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಫ್ಯೂಚರನ್ನು ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಈಗಿನ ಪ್ರೆಸೆಂಟನ್ನಷ್ಟೇ ನಾವು ಕಂಟ್ರೋಲ್ ಮಾಡೋಕ್ಕಾಗೋದು. ಈಗ ನಾನು ವಿಷಯ ಹೇಳ್ತೀನಿ ಕೇಳಿ. ಈ ಸಿನಿಮಾನ ಯಾಕೆ ನೋಡಬೇಕು ಅಂತಂದರೆ, ಇವರು ತುಂಬ ಕಷ್ಟಪಟ್ಟು ಇವರ ಸಿನಿಮಾನ ಇಫಿ ಅನ್ನುವಂಥ ಫೆಸ್ಟಿವಲ್ಲಿಗೆ ತೊಗೊಂಡೋಗಿ ಗೋವಾದಿಂದ ಬೆಂಗಳೂರಿಗೆ ತಗೊಬಂದು ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ. ಪ್ರತಿಯೊಬ್ಬರು ಬಂದು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ನಾನು ಒಬ್ಬ ಆರ್ಟಿಸ್ಟಾಗಿ ನಾನು ಹೇಳ್ತಾ ಇದ್ದೀನಿ, ಬಟ್ ನಾವು ಡ್ರಿಂಕ್ಸ್ ಮಾಡ್ತೀವಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಬಟ್ ಒಂದು ಲಿಮಿಟ್ಸ್ ಇರಬೇಕು. ಬಟ್ ಓವರಾಲ್ ಲಿಮಿಟ್ಸ್ ಮಾಡಿ ನಮ್ಮ ಫ್ಯಾಮಿಲಿ ಮತ್ತು ಇನ್ನೊಂದು ನಾವು ಏನೋ ಒಂದು ಲೈಫ್ ಫ್ಯೂಚರ್ ಬಗ್ಗೆ ನಾವು ತುಂಬ ಯೋಚನೆ ಮಾಡೋದಕ್ಕೆ ತಪ್ಪದು.